ಕಷ್ಟಗಳು ಬೆಟ್ಟದಷ್ಟಿದ್ದರೂ ಶುಕ್ರವಾರ ಈ ಒಂದು ದೀಪವನ್ನ ವಾರಾಹಿ ಅಮ್ಮನನ್ನ ನೆನೆದು ಬೆಳಗಿಸಿದರೆ ಖಂಡಿತವಾಗಿಯೂ ಜೀವನ ದೊಡ್ಡ ಮಟ್ಟದಲ್ಲಿ ಬದಲಾಗುತ್ತದೆ. ನೀವು ಮಾಡಿಕೊಂಡಿರುವ ಸಾಲಗಳು ತೀರಲು, ಸೂಕ್ತವಾದ ಉದ್ಯೋಗ ಸಿಗಲು, ಮನೆಯಲ್ಲಿ ಶಾಶ್ವತವಾಗಿ ನೆಮ್ಮದಿ ನೆಲೆಸಲು, ಪತಿ ಪತ್ನಿ ನಡುವೆ ದೈವ ಬಲದಿಂದ ಪ್ರೀತಿ ಹೆಚ್ಚಾಗಲು, ಶತ್ರುಗಳ ಕಣ್ಣು ದುಷ್ಟಶಕ್ತಿಗಳ ಪ್ರಭಾವ ಮನೆಗೆ ಬೀಳದಿರಲು ಮನೆಯಲ್ಲಿ ಯಾವ ದೀಪವನ್ನು ಬೆಳಗಿಸಬೇಕು, ವೀಳ್ಯದೆಲೆಯಿಂದ ಯಾವ ವಿಶೇಷ ತಂತ್ರವನ್ನ ಮಾಡಬೇಕೆಂದು ಈಗ ತಿಳಿಯೋಣ. ಯಾರು ವಾರಾಹಿ ಅಮ್ಮನನ್ನ ಪೂಜಿಸುತ್ತಾರೋ, ಆರಾಧಿಸುತ್ತಾರೋ ಅವರಿಗೆ ಶತ್ರುಬಾಧೆ, ದುಷ್ಟಶಕ್ತಿಗಳ ಪ್ರಭಾವ ಕೆಲಸ ಮಾಡುವುದಿಲ್ಲವಂತೆ. ಮನೆಯಲ್ಲಿ ಸದಾ ಪಾಸಿಟಿವ್ ಶಕ್ತಿ ತುಂಬಿರಲು, ದೇವಿ ರಕ್ಷಣೆ ಮನೆಗಿರಲು ಪ್ರತಿ ಶುಕ್ರವಾರ ಅಥವಾ ಒಂದಿಷ್ಟು ಶುಕ್ರವಾರಗಳಂದು ಮನೆಯಲ್ಲಿ ಈ ವಿಶೇಷ ದೀಪವನ್ನ ಬೆಳಗಿಸಲೇಬೇಕು. ಈ ದೀಪವನ್ನು ಸುವರ್ಣಗೆಡ್ಡೆಯ ದೀಪ ಎಂದು ಕರೆಯುತ್ತಾರೆ. ಶುಕ್ರವಾರ ಬೆಳಿಗ್ಗೆ ಸುವರ್ಣಗಡ್ಡೆಯನ್ನ ಮನೆಗೆ ತಂದಿಟ್ಟುಕೊಂಡು ನಿಮ್ಮ ಮನೆಯಲ್ಲಿಯೇ ಇರುವ ಯಾವುದೇ ದೇವಿಯ ಚಿತ್ರಪಟದ ಮುಂದೆ ಸುವರ್ಣಗಡ್ಡೆಯನ್ನ ಇಟ್ಟು ವಾರಾಹಿ ಅಮ್ಮನನ್ನ ಮನದಲ್ಲಿ ನೆನೆಯಬೇಕು. ಮುಸ್ಸಂಜೆ ಆಗುತ್ತಿದ್ದಂತೆ ಸುವರ್ಣಗೆಡ್ಡೆಯನ್ನು ನೀರಿನಲ್ಲಿ ತೊಳೆದು ಸುವರ್ಣಗೆಡ್ಡೆಯ ಮೇಲ್ಭಾಗದ ತಿರುಳನ್ನು ಸ್ವಲ್ಪ ತೆಗೆದು ದೀಪದ ಆಕಾರದಲ್ಲಿ ತಯಾರು ಮಾಡಿಕೊಳ್ಳಬೇಕು. ಸುವರ್ಣಗೆಡ್ಡೆಯ ಸುತ್ತಲೂ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟನ್ನ ಇಟ್ಟು ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನ ಹಾಕಿ 2 ಬತ್ತಿಗಳನ್ನು ಒಂದು ಬತ್ತಿಯಾಗಿ ಮಾಡಿ ಕೂರಿಸಿ ದೀಪವನ್ನ ಬೆಳಗಿಸಬೇಕು. ಅಥವಾ ಒಂದು ದೊಡ್ಡ ಹೂಬತ್ತಿಯನ್ನ ಕೂರಿಸಿ ದೇವಿಯ ಮುಂದೆ ದೀಪಾರಾಧನೆ ಮಾಡಬೇಕು. ದೀಪ ಬೆಳಗಿಸಿದ ನಂತರ ಭಕ್ತಿಯಿಂದ ವಾರಾಹಿ ದೇವಿಯ ಮೂಲ ಮಂತ್ರವನ್ನ ಹೇಳಿಕೊಳ್ಳಬೇಕು. ನೀವು ಈ ದೀಪವನ್ನು ಬೆಳಗಿಸುವಾಗ ಯಾರು ಕೂಡ ನಿಮ್ಮನ್ನ ಮಾತನಾಡಿಸಬಾರದು. ನೀವು ಕೂಡ ಯಾರನ್ನ ಮಾತನಾಡಿಸಬಾರದು. ದೇವಿಯ ಮುಂದೆ ನೀವು ದೃಢ ಸಂಕಲ್ಪದಿಂದ ಈ ದೀಪದಿಂದಲೇ ನಿಮ್ಮ ಮನೆಯ ರಕ್ಷಣೆ ಆಗಬೇಕೆಂದು ಕೇಳಿಕೊಳ್ಳಬೇಕು. ಮನೆಯ ಯಜಮಾನ ಕೈ ಹಾಕಿದ ಕೆಲಸಗಳಲ್ಲಿ ಜಯ, ಮಕ್ಕಳ ವಿದ್ಯಾರಂಗದಲ್ಲಿ ಯಶಸ್ಸು, ನೀವು ಮಾಡುತ್ತಿರುವ ವ್ಯಾಪಾರದಲ್ಲಿ ಅಭಿವೃದ್ಧಿ ಎಲ್ಲವೂ ಈ ಸುವರ್ಣಗೆಡ್ಡೆಯ ದೀಪದಿಂದಲೇ ಸಾಧ್ಯವಾಗುತ್ತದೆ. ಈ ದೀಪದ ಜ್ವಾಲೆಯಿಂದ ಬರುವ ಕಿರಣಗಳು ನಿಮ್ಮ ಮನೆಯನ್ನ ವಾರಾಹಿ ಅಮ್ಮನ ಮೂಲಕ ರಕ್ಷಣೆ ಮಾಡುತ್ತದೆ. ಮುಟ್ಟಾದ ವಾರಗಳನ್ನ ಹೊರತುಪಡಿಸಿ ಉಳಿದ ವಾರಗಳನ್ನ ಲೆಕ್ಕ ಹಾಕುತ್ತಾ 12 ಶುಕ್ರವಾರ ಅಥವಾ 16 ಶುಕ್ರವಾರಗಳಂದು ಈ ದೀಪವನ್ನ ಬೆಳಗಿಸಬಹುದು. ವಾರಗಳು ಸಂಪೂರ್ಣವಾದ ನಂತರವೂ ಮನೆಗೆ ನಿರಂತರ ದೇವಿ ರಕ್ಷಣೆ ಸಿಗಬೇಕೆಂದರೆ ಪ್ರತಿ ಶುಕ್ರವಾರವೂ ಮುಸ್ಸಂಜೆ ಸಮಯದಲ್ಲಿ ಈ ದೀಪವನ್ನ ಬೆಳಗಿಸಬಹುದು. ಶುಕ್ರವಾರ ಸಂಜೆ ಈ ದೀಪಾರಾಧನೆ ಮಾಡಿ ಮರುದಿನ ಶನಿವಾರ ಬೆಳಿಗ್ಗೆ ಈ ಸುವರ್ಣಗೆಡ್ಡೆಯ ಜೊತೆಗೆ ಬೆಲ್ಲದ ಚೂರುಗಳನ್ನ ಸೇರಿಸಿ ಗೋಮಾತೆಗೆ ತಿನ್ನಿಸಬೇಕು. ಈ ದೀಪಾರಾಧನೆ ಮಾಡುವುದರಿಂದ ಮನೆಯ ಏಳಿಗೆ ಆಗುವುದರ ಜೊತೆಗೆ ಕುಟುಂಬದ ಸದಸ್ಯರಿಗೆ ಇರುವಂತಹ ಕಾಳಸರ್ಪ ದೋಷ, ಜಾತಕ ದೋಷ, ಗೃಹ ದೋಷಗಳು ಕೂಡ ಕಡಿಮೆಯಾಗುತ್ತದೆ. ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಪದೇ ಪದೇ ಏರ್ಪಡುವ ಕಲಹಗಳು ನಿಂತು ಮನೆ ಸದಸ್ಯರ ನಡುವೆ ಪ್ರೀತಿ, ಹೊಂದಾಣಿಕೆ, ಗೌರವ ಹೆಚ್ಚುತ್ತದೆ. ಕುಟುಂಬಕ್ಕಾಗಿ ಶ್ರಮ ಪಡುವ ಮನೆಯ ಯಜಮಾನ ಹಾಗೂ ಯಜಮಾನಿಯ ಆರೋಗ್ಯ ವೃದ್ಧಿಯಾಗುತ್ತದೆ. ನಿಮಗೆ ಆಗದೇ ಇರುವವರು ಮಾಡಿಸಿರುವ ಮಾಟ ಮಂತ್ರ, ವಾಮಾಚಾರಗಳ ಪ್ರಯೋಗ ಶಕ್ತಿ ನಶಿಸಿ ಹೋಗುತ್ತದೆ. ಇದರ ಜೊತೆಗೆ ವೀಳ್ಯದೆಲೆಯ ತಂತ್ರವನ್ನ ಕೂಡ ಮಾಡಬೇಕು. ಇದರಿಂದ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ, ನಿಮ್ಮ ಇಷ್ಟ ದೇವರ ಅನುಗ್ರಹ, ನಿಮ್ಮ ಕುಲದೇವರ ಅನುಗ್ರಹ ಬಹುಬೇಗನೆ ಮನೆಗೆ ಸಿಗುತ್ತದೆ. ಸರಿಯಾಗಿ 11 ಅಥವಾ 21 ವೀಳ್ಯದೆಲೆಗಳನ್ನ ತೆಗೆದುಕೊಳ್ಳಬೇಕು. ಒದ್ದೆ ಬಟ್ಟೆಯಲ್ಲಿ ಎಲೆಗಳನ್ನ ಹೊರೆಸಿಕೊಂಡು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ತಟ್ಟೆಯಲ್ಲಿ ಇಡಬೇಕು. ನಿಮ್ಮ ಕುಲದೇವರ ಹೆಸರು ಅಥವಾ ಇಷ್ಟ ದೇವರ ಹೆಸರನ್ನ ಹೇಳುತ್ತಾ ಪ್ರತಿ ಎಲೆಯ ಮೇಲೆ ಅರಿಶಿಣದ ಗಂಧ, ಕುಂಕುಮದ ಬೊಟ್ಟನ್ನ ಇಡಬೇಕು. ನಿಮಗಿರುವ ಯಾವುದೇ 3 ಕೋರಿಕೆಗಳನ್ನ ಕೇಳಿಕೊಂಡು ಒಂದು ಅರಿಶಿಣದ ದಾರಕ್ಕೆ ತೋರಣದ ರೀತಿ ಒಂದೊಂದು ಎಲೆಯನ್ನ ಕೂಡ ಕಟ್ಟಿಕೊಳ್ಳಬೇಕು. ಮನೆಯ ಬಾಗಿಲಿಗೆ ಸರಿಯಾಗುವಂತೆ ಈ ತೋರಣವನ್ನ ಭಕ್ತಿಯಿಂದ ತಯಾರು ಮಾಡಿಕೊಳ್ಳಬೇಕು. ಯಾವುದೇ ದಿನ ಈ ತೋರಣವನ್ನ ನೀವು ಸಿದ್ಧ ಮಾಡಿಕೊಂಡು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು. ಯಾರ ಮನೆಯ ಬಾಗಿಲಿನಲ್ಲಿ ವೀಳ್ಯದೆಲೆಯ ತೋರಣವು ಇರುತ್ತದೆ ಆ ಮನೆಗೆ ಐಶ್ವರ್ಯದ ಆಕರ್ಷಣೆಯಾಗುತ್ತದೆ. ಆಂಜನೇಯ ಸ್ವಾಮಿಗೆ, ಮಹಾಲಕ್ಷ್ಮೀ ದೇವಿಗೆ ಬಹುಪ್ರಿಯವಾದ ವೀಳ್ಯದೆಲೆಯ ಅಪಾರ ಶಕ್ತಿಯಿಂದ ಮನೆಗೆ ಪಾಸಿಟಿವ್ ಶಕ್ತಿಯ ಆಕರ್ಷಣೆಯಾಗುತ್ತದೆ. ಮನೆಯ ಸದಸ್ಯರು ಈ ತೋರಣದ ಕೆಳಗೆ ಪ್ರತಿನಿತ್ಯ ಓಡಾಡುವುದರಿಂದ ಪ್ರತಿ ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ. ಮುಟ್ಟಿದ್ದೆಲ್ಲ ಬಂಗಾರವನ್ನಾಗಿ ಮಾಡುವ ವೀಳ್ಯದೆಲೆಯ ತೋರಣವು
ಮನೆಗೆ ರಕ್ಷಣೆಯನ್ನ ನೀಡಿ ಕುಟುಂಬದ ಏಳಿಗೆ ಆಗುವಂತೆ ಮಾಡುತ್ತದೆ. ನೀವು ಕಟ್ಟಿದ ಈ ತೋರಣವು ಒಣಗಿದ ನಂತರ ಮತ್ತೊಂದು ತೋರಣವನ್ನ ಕುಲದೇವರನ್ನ ನೆನೆದು ತಯಾರು ಮಾಡಿಕೊಂಡು ಮನೆಯ ಬಾಗಿಲಿಗೆ ಕಟ್ಟಬೇಕು. ಹಳೆಯ ತೋರಣದಲ್ಲಿರುವ ಎಲೆಗಳನ್ನ ಯಾವುದಾದರೂ ಮರದ ಬುಡಕ್ಕೆ ಹಾಕಬಹುದು. ಮೊದಲು ಬೆಳೆಸಿದ್ದ ಹಳೆಯ ಅರಿಶಿಣದ ದಾರವನ್ನೇ ಮತ್ತೆ ತೋರಣಕ್ಕೆ ಬಳಸಬಹುದು. ಇಲ್ಲವಾದರೆ ನಿಮ್ಮ ಕೈಗೆ ಕಂಕಣ ರೀತಿ ಕಟ್ಟಿಕೊಳ್ಳಬಹುದು. ಮನೆಗೆ ವಾರಾಹಿ ಅಮ್ಮನ ರಕ್ಷಣೆ ಸಿಗಲು ಸುವರ್ಣ ಗೆಡ್ಡೆಯ ದೀಪವನ್ನ ಬೆಳಗಿಸಬೇಕು. ಮನೆಗೆ ಹಣದ ಆಕರ್ಷಣೆ, ದೈವ ಬಲ ಸಿಗಲು ಮುಖ್ಯ ದ್ವಾರಕ್ಕೆ ವೀಳ್ಯದೆಲೆಯ ತೋರಣವನ್ನ ಕಟ್ಟಬೇಕು. ಈ ಎರಡು ಕೆಲಸವನ್ನ ಮನೆಯಲ್ಲಿರುವ ಸ್ತ್ರೀಯರು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ಮನೆಯಲ್ಲಿ ಹಣದ ಸಮಸ್ಯೆ ಕಡಿಮೆಯಾಗುತ್ತದೆ. ಕೆಲಸ ಮಾಡಲು ನೆಮ್ಮದಿ ಸಿಗುತ್ತದೆ. ಸರ್ವ ರಂಗಗಳಲ್ಲಿಯೂ ಯಶಸ್ಸು ದೊರೆತು ಕ್ರಮಕ್ರಮವಾಗಿ ಜೀವನ ಬದಲಾಗುತ್ತದೆ. ನೀವು ಬಾಗಿಲಿಗೆ ಕಟ್ಟಿದ ವೀಳ್ಯದೆಲೆಯ ತೋರಣವನ್ನ ಮನೆಯ ಸದಸ್ಯರು ಬಿಟ್ಟು ಹೊರಗಿನವರು ಯಾವುದೇ ಕಾರಣಕ್ಕೂ ಸ್ಪರ್ಶ ಮಾಡಬಾರದು. ಅಕ್ಕಪಕ್ಕದವರು, ಸಂಬಂಧಿಕರು, ಸ್ನೇಹಿತರು ಈ ತೋರಣವನ್ನ ಸ್ಪರ್ಶ ಮಾಡಿದರೆ ಆ ತೋರಣದ ಶಕ್ತಿ ಕಳೆದು ಹೋಗುತ್ತದೆ. ಆಗ ಮತ್ತೆ ಹೊಸ ತೋರಣವನ್ನ ಕಟ್ಟಬೇಕು. ಮನೆಯಲ್ಲಿ ಎಲ್ಲೆಂದರಲ್ಲಿ ಹಣವನ್ನು ಇಡದೆ ನಾಣ್ಯಗಳನ್ನು, ನೋಟುಗಳನ್ನು ಒಂದು ಪ್ರತ್ಯೇಕ ಜಾಗದಲ್ಲಿ ಎತ್ತಿಡಬೇಕು. ಹಣದ ವಿಚಾರದಲ್ಲಿ ಮುಖ್ಯವಾಗಿ ಶಿಸ್ತನ್ನ ಪಾಲಿಸಬೇಕು. ಈ ರೀತಿಯ ದೇವರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡುತ್ತಾ ಬರುವುದರಿಂದ ಖಂಡಿತವಾಗಿಯೂ ನಿಮ್ಮ ಆರ್ಥಿಕ ಸಂಕಷ್ಟಕ್ಕೆ ಮುಕ್ತಿ ಸಿಗುತ್ತದೆ. ಈ ವಿಶೇಷ 2 ಪರಿಹಾರಗಳು ನಿಮಗೆ ಇಷ್ಟವಾದರೆ ನಮ್ಮ ಕಾವ್ಯಪ್ರಕಾಶ್ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡಿ. ಹಾಗೆ ಎಲ್ಲರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಧನ್ಯವಾದಗಳು.